2026-27ರಲ್ಲಿ ದೇಶದಾದ್ಯಂತ ಜನಗಣತಿಗೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದು 2 ಹಂತದಲ್ಲಿ ದೇಶಾದ್ಯಂತ ಜನಗಣತಿ ಮಾಡೋದಕ್ಕೆ ಮೋದಿ ಸರ್ಕಾರ ನಿರ್ಧಾರ ಮಾಡಿದೆ. 2026ರ ಏಪ್ರಿಲ್ ಸೆಪ್ಟೆಂಬರ್ ವರೆಗೆ ಮೊದಲ ಹಂತದ ಜನಗಣತಿ ಆರಂಭ ಆಗುತ್ತೆ. ಎರಡನೇ ಹಂತದಲ್ಲಿ 2027ರ ಫೆಬ್ರವರಿ ಮಾರ್ಚ್ನಲ್ಲಿ ಎರಡನೇ ಹಂತದ ಗಣತಿಗಾಗಿ 11,718 ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಕೇಂದ್ರ ಸರ್ಕಾರ. 2021ರಲ್ಲಿ ನಡೀಬೇಕಿದ್ದ ಜನಗಣತಿ ಕೋವಿಡ್ ಕಾರಣಕ್ಕೆ ನಡೆದಿರಲಿಲ್ಲ. ಈಗ 2 ಹಂತದಲ್ಲಿ ಜನಗಣತಿ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದ್ದು 2026 ಮತ್ತು 2027ರಲ್ಲಿ ಜನಗಣತಿ 2 ಹಂತದಲ್ಲಿ ನಡೆಯುತ್ತೆ. 2026ರ ಏಪ್ರಿಲ್ನಿಂದ ಸೆಪ್ಟೆಂಬರ್ ವರೆಗೆ ಮೊದಲ ಹಂತದ ಜನಗಣತಿ ಆರಂಭ ಆಗುತ್ತೆ. ಎರಡನೇ ಹಂತದಲ್ಲಿ 2027ರ ಫೆಬ್ರವರಿ ಮಾರ್ಚ್ನಲ್ಲಿ ಎರಡನೇ ಹಂತದ ಜನಗಣತಿ ನಡೆಯುತ್ತೆ. ಇದಕ್ಕೆ ಅಂತ 11,718 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಮೀಸಲಾಗಿ ಇಟ್ಟಿದೆ. ಎರಡ್ 2026ರ ಏಪ್ರಿಲ್ ಸೆಪ್ಟೆಂಬರ್ ವರೆಗೆ ಮೊದಲ ಹಂತದ ಜನಗಣತಿ ಆರಂಭ ಆಗುತ್ತೆ. ಎರಡನೇ ಹಂತದಲ್ಲಿ 2027ರ ಫೆಬ್ರವರಿ ಮಾರ್ಚ್ನಲ್ಲಿ ಎರಡನೇ ಹಂತದ ಗಣತಿಗಾಗಿ 11,718 ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಕೇಂದ್ರ ಸರ್ಕಾರ. 2021ರಲ್ಲಿ ನಡೀಬೇಕಿದ್ದ ಜನಗಣತಿ ಕೋವಿಡ್ ಕಾರಣಕ್ಕೆ ನಡೆದಿರಲಿಲ್ಲ. ಈಗ 2 ಹಂತದಲ್ಲಿ ಜನಗಣತಿ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದ್ದು 2026 ಮತ್ತು 2027ರಲ್ಲಿ ಜನಗಣತಿ 2 ಹಂತದಲ್ಲಿ ನಡೆಯುತ್ತೆ. 2026ರ ಏಪ್ರಿಲ್ನಿಂದ ಸೆಪ್ಟೆಂಬರ್ ವರೆಗೆ ಮೊದಲ ಹಂತದ ಜನಗಣತಿ ಆರಂಭ ಆಗುತ್ತೆ. ಎರಡನೇ ಹಂತದಲ್ಲಿ 2027ರ ಫೆಬ್ರವರಿ ಮಾರ್ಚ್ನಲ್ಲಿ ಎರಡನೇ ಹಂತದ ಜನಗಣತಿ ನಡೆಯುತ್ತೆ. ಇದಕ್ಕೆ ಅಂತ 11,718 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಮೀಸಲಾಗಿ ಇಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.